ಬೇರೆಯವ್ರ ಲೈಫ್ ಬಗ್ಗೆ ಭಾಳಷ್ಟು ಕ್ಯೂರಸ್ ಆಗಿರ್ತೀವಲ್ವ ನಾವು. ಅವ್ರ ಮನೇಲಿ ಆ ರೀತಿ ಆಯಿತು, ಇವ್ರ ಲೈಫಲ್ಲಿ ಈ ರೀತಿ ಆಯಿತು, ಅವಳ ಮಗಳು ಈ ರೀತಿ ಮಾಡಿದ್ಲು, ಇವ್ರ ಮಗ ಈ ರೀತಿ ಅಂತೆ, ಈ ರೀತಿ ಹಲವಾರು ಊಹೆಗಳು. ನಿಮ್ಮ ಮನೆಯಲ್ಲಿ ನಿಮ್ಮ ಬದುಕು ಯಾವ ರೀತಿ ಇದೆ ಸ್ವಲ್ಪ ಸೂಕ್ಷ್ಮವಾಗಿ ಆಲೋಚನೆ ಮಾಡಿದ್ದೀರಾ? ನಮಸ್ತೆ, ನಾನು ನಿಮ್ಮ ರಶ್ಮಿ ಉಳ್ಳಾಲ್ ಮಾತಾಡ್ತಾ ಇರೋದು. ಸೊ ಇವತ್ತು ಬೆಂಗಳೂರಲ್ಲಿರುವಂತಹ ರಾಗಿಗುಡ್ಡ ಟೆಂಪಲ್ಗೆ ಹೋಗಿದ್ದೆ ನಾನು. ಜಯನಗರದಲ್ಲಿರುವಂಥದ್ದು ಬಹಳ ಇಷ್ಟಪಡುವಂತಹ ಒಂದು ದೇವಸ್ಥಾನ ಇದು. ಸೊ ನಾನು ಯೂಶ್ವಲಿ ಈ ಒಂದು ಟೆಂಪಲ್ಗೆ ಹೋಗಿ ನನ್ನ ಸಮಯವನ್ನು ಕಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಹಾಗೆ ಹೋಗಿ ಬಂದಾಗ ಒಂದು ಸ್ಮಾಲ್ ಇನ್ಸಿಡೆಂಟ್ ಆಯಿತು, ಅದನ್ನು ನಿಮ್ಮ ಜೊತೆ ಶೇರ್ ಮಾಡುವ ಅಂತ. ನಮ್ಮ ಬದುಕಿನ ಕೆಲವೊಂದು ಘಟನೆಗಳು ನಮ್ಮ ಲೈಫ್ ಚೇಂಜಿಂಗ್ ಪುಸ್ತಕದ ಒಂದು ಲೇಖನದಲ್ಲಿ ಒಂದು ಅಂತ ಹೇಳ್ಬೋದು ಅಲ್ವಾ. ಸೊ ನಮ್ಮ ಲೈಫ್ ಸ್ಟೋರಿ ಅದೇ ರೀತಿ ಒಂದೊಂದು ಘಟನೆ ಆಗುತ್ತೆ, ಒಂದೊಂದು ಇನ್ಸ್ಪಿರೇಷನ್ ಥರ, ಒಂದೊಂದು ಲೈಫ್ ರಿಯಾಲಿಟಿ ಅಂತ ಹೇಳ್ಬೋದು. ಸೊ ಏನು ಅಂತ ಹೇಳಿದರೆ, ನಾವು ಯೂಶ್ವಲಿ ಆ ಕಡೆ ಟೆಂಪಲ್ ಹೋದರೆ ಒಂದು ಕಾಫಿ ಶಾಪ್ ಇದೆ. ಐ ಟು ಸ್ಪೆಂಡ್ ಮೈ ಟೈಮ್ ದೇರ್. ಸೊ ಅಲ್ಲಿ ಹೋಗಿ ಸಮಯವನ್ನು ಕಳಲಿಕ್ಕೆ ತುಂಬ ಇಷ್ಟಪಡ್ತೀನಿ ನಾನು. ಸೊ ನಾನು ಹೋದಾಗ ಒಬ್ಬರು ಬಹಳ ಏಜ್ಡ್ ಲೇಡಿ, ಸೊ ಅವರು ಕೂತಿದ್ರು. ನನ್ನ ಬಂದು ಅಲ್ಲಿ ಕೂತ್ಕೋ ಅಂತ ಹೇಳಿದರು. ಸೊ ಹಾಗೆ ಅವ್ರ ಜೊತೆ ಮಾತುಕತೆ ಮುಂದುವರಿತು. ಏನಿಲ್ಲ ಅಂದರೂ ಕೂಡ ಶೀ ಈಸ್ ಅರೌಂಡ್ 85 to 89 ಇಯರ್ಸ್ ಅಂತ ಹೇಳ್ಬೋದು. ಯಾಕಂದರೆ ಅವರಿಗೆ ಮಾತಾಡಲಿಕ್ಕೆ ತುಂಬ ಕಷ್ಟಪಡ್ತಾಯಿದ್ರು. ಬಟ್ ಅವರು ಬಹಳ ಪ್ರೊಫೆಷ್ನಲ್ ಆಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ಆವಾಗಲೇ ನಾನು ಗೆಸ್ ಮಾಡಿದೆ, ಎಸ್ ಶೀ ಈಸ್ ಅ ವರ್ಕಿಂಗ್ ಲೇಡಿ. ಸೊ ಗೆಸ್ ಮಾಡಿದೆ, ನೀವು ವರ್ಕ್ ಮಾಡ್ತಾಯಿದ್ರಾ ಅಂತ ಕೇಳಿದೆ. ಸೊ ಶೀ ಈಸ್ ಲೈಕ್, ಎಸ್ ನಾನು ವರ್ಕ್ ಮಾಡ್ತಾಯಿದ್ದೆ ಅಂತ ಹೇಳಿದರು. ಸೊ ಅವರ ಹಸ್ಬೆಂಡ್ ಈಗ ಅವ್ರ ಜೊತೆ ಇಲ್ಲ. ಹೀ ಈಸ್ ಅರೌಂಡ್ 96 ಇಯರ್ಸ್ ಅಂತೆ. ಸ್ವಲ್ಪ ದೂರದಲ್ಲಿದ್ದಾರೆ, ಯಾಕಂದರೆ ಅವರಿಗೆ ಮ್ಯಾನೇಜ್ ಮಾಡೋದಕ್ಕೆ ಆಗೋದಿಲ್ಲ ಅವರ ಹಸ್ಬೆಂಡನ್ನು. ಯಾಕಂದರೆ ಇವರು ತುಂಬ ಏಜ್ಡ್, ಐ ಥಿಂಕ್ ಅರೌಂಡ್ 85, 89, 100% ಆ ಏಜ್ ಬಿಟ್ವೀನಲ್ಲೇ ಇದ್ದಾರೆ. ಯಾಕಂದರೆ ಅವರು ಮಾತಾಡಲಿಕ್ಕೆ ಕಷ್ಟಪಡ್ತಾಯಿದ್ರು. ಬಟ್ ದ ವೇ ಶಿ ಸ್ಪೀಕ್ಸ್ ತುಂಬ ಥಿಂಕಿಂಗಲ್ಲಿ ತುಂಬ ಮೆಚೋರ್ಡ್ ಆಗಿ ಮಾತಾಡ್ತಾಯಿದ್ರು. ಕೆಲವರಿಗೆ ಆ ಏಜಲ್ಲಿ ಸ್ವಲ್ಪ ಮರೆವಾಗುವಂಥದ್ದು ಅಥವಾ ಸ್ವಲ್ಪ ಥಿಂಕ್ ಮಾಡುವಂಥದ್ದು ಅದೆಲ್ಲ ಇದೆ. ಬಟ್ ಇವರು ಫ್ಲೋವಲ್ಲಿ ಮಾತಾಡ್ತಾಯಿದ್ರು. ಸೊ ಅವರ ಫ್ಯಾಮಿಲಿ ಬಗ್ಗೆ ಕೇಳ್ತಾ ಇದ್ದೆ ನಾನು. ಆವಾಗ ಹೇಳಿದರು ಅವ್ರ ಮಗ ಆಸ್ಟ್ರೇಲಿಯಾದಲ್ಲಿರುವಂಥದ್ದಂತೆ, ಒಬ್ಬನೇ ಮಗ. ಸೊ ಅದನ್ನು ಕೂಡ ನನ್ನ ಜೊತೆ ಶೇರ್ ಮಾಡಿದರು. ತುಂಬ ಪ್ರೌಡಲ್ಲಿ ಹೇಳ್ತಾಯಿದ್ರು, ನನ್ನ ಮಗ ಆಸ್ಟ್ರೇಲಿಯಾದಲ್ಲಿರುವಂಥದ್ದು, ಮೊಮ್ಮಗಳು ಕಾಲೇಜಲ್ಲಿ ಅಲ್ಲೇ ಹೋಗ್ತಾ ಇದ್ದಾಳೆ. ಸೊ ಇವಾಗ ನೀವು ಯಾಕೆ ಇಲ್ಲಿಗೆ ಬಂದ್ರಿ ಅಂತ ಕೇಳಿದಾಗ ಅವರು ಹೇಳಿದರು, ನನ್ನ ತುಂಬ ಇಂಪಾರ್ಟೆಂಟ್ ಕೆಲಸ ಇತ್ತು, ಸೊ ಅದಕ್ಕೋಸ್ಕರ ನಾನು ಬಂದೆ. ಜಸ್ಟ್ ಇಮ್ಯಾಜಿನ್ ಮಾಡಿ, 85, 89 ಇಯರ್ಸ್, ಓಕೆ. ಸೊ ಅವರು ಒಬ್ಬರೇ ಅವರ ಕೆಲಸ ಮಾಡಲಿಕ್ಕೆ ಅವ್ರು ಹೋಗ್ತಾ ಇದ್ದಾರೆ. ಲೈಫ್ ಲಾಂಗ್ ಕೆಲಸ ಮಾಡಿರುವಂತಹ ಜೀವನ. ಸೊ ಶಿ ಫೀಲ್ಸ್ ಪ್ರೌಡ್, ಓಕೆ. ತುಂಬ ಖುಷಿಯಿಂದ ಹೇಳ್ತಾರೆ, ಐ ಆಮ್ ಫೀಲಿಂಗ್ ವೆರಿ ಪ್ರೌಡ್, ಫ್ಯಾಮಿಲಿ ತುಂಬ ಮುದ್ದಾಗಿರುವಂಥ ಫ್ಯಾಮಿಲಿ ಅಂತ. ಬಟ್ ಅಲ್ಟಿಮೇಟ್ಲಿ ಶಿ ಈಸ್ ಅಲೋನ್, ಒಬ್ಬರಾಗಿದ್ದಾರೆ. ಸೊ ಸಮ್ಟೈಮ್ಸ್ ಏನಾಗುತ್ತೆ ಅಂತ ಹೇಳಿದರೆ, ಪರಿಸ್ಥಿತಿ, ವಿಟಮಿನ್ ಎಮ್ ಬೇಕು ಅಂತ ಹೇಳಿದರೆ ಅವರವರ ಮಕ್ಕಳು ದೂರದ ಊರಲ್ಲಿ ಹೋಗಿ ಕೆಲಸ ಮಾಡಲೇಬೇಕಾಗತ್ತೆ. ದೆರ್ ಆರ್ ಸಮ್ ಫ್ಯಾಮಿಲಿ ಅವರು ಊರಲ್ಲಿರ್ತಾರೆ, ಜಾಬ್ ಪರ್ಪಸ್ ಆಗಿ ಮಕ್ಕಳು ದೂರ ಇರ್ತಾರೆ. ದಟ್ಸ್ ಕಾಮನ್. ಸೊ ಹೋಗಲೇಬೇಕು ಅಲ್ವಾ. ಸೊ ಒಟ್ಟಿಗೆ ಇರಬೇಕು ಹೇಳುವಂಥ ಕಾನ್ಸೆಪ್ಟನ್ನು ನಾವು ಅರ್ಥ ಮಾಡಿಕೊಂಡು ಕೆಲಸನೇ ಇಲ್ಲದೆ ಆ ಮಕ್ಕಳಿದ್ರೆ ತುಂಬ ಕಷ್ಟ ಆಗುತ್ತೆ. ಸೊ ದೂರ ಹೋಗಲೇಬೇಕಾಗತ್ತೆ. ಬಟ್ ಇಲ್ಲಿರುವಂತಹ ಒಂದು ಸಿಂಪಲ್ ಆದ ವಿಷಯವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ದೂರದ ಊರಲ್ಲಿ ಇದ್ದರೂ ಕೂಡ ಎಲ್ಲರಿಗೂ ಕೂಡ 24 ಗಂಟೆನೇ ಇರುವಂಥದ್ದು. ಒಂದು ಕೇರ್ ಟೇಕರನ್ನು ಇಡುವಂಥದ್ದಾಗಿರ್ಬೋದು, ಅವರು ಸೇಫ್ ಆಗಿದ್ದಾರಾ ಹೇಳುವಂಥದ್ದನ್ನು ಚೆಕ್ ಮಾಡೋದಾಗಿರ್ಬೋದು, ಫೋನ್ ಕಾಲಲ್ಲಿ ಕಾಂಟ್ಯಾಕ್ಟಲ್ಲಿ ಇರುವಂಥದ್ದಾಗಿರ್ಬೋದು. ಅಯ್ಯೋ ನಾನು ಬ್ಯುಸಿ, ಎಲ್ಲರೂ ಬ್ಯುಸಿನೇ ಅಪ್ಪ ಅಲ್ವಾ. ಪ್ರತಿಯೊಬ್ಬರು ಕೂಡ ಬ್ಯುಸಿ. ಯಾರಾದರೂ ಫ್ರೀ ಆಗಿ ಇರ್ತಾರೆ ಅಂತ ಯಾರದೂ ಬರಲ್ಲ ಇತ್ತೀಚೆಗೆ ಬಾಯಲ್ಲಿ. ಎಲ್ಲರೂ ಕೂಡ ಬ್ಯುಸಿ ಇರ್ತಾರೆ. ಬಟ್ ಯು ಹ್ಯಾವ್ ಟು ಮ್ಯಾನೇಜ್ ಯರ್ ಟೈಮ್. ಒಂದು ವ್ಯಕ್ತಿ ಆಸ್ಟ್ರೇಲಿಯಾದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳಿದರೆ ಅವನು ಖಂಡಿತವಾಗಿಯೂ ಇಂಟೆಲಿಜೆಂಟ್ ಆಗಿದ್ದಾನೆ. ಅವನು ಫಿನಾನ್ಷಿಯಲಿ ಖಂಡಿತವಾಗಿಯೂ ವರ್ದಿ, ಅಂದರೆ ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ಮಾನಿಟರಿ ಟರ್ಮ್ಸಲ್ಲಿ ತುಂಬ ರಿಚ್ ಆಗಿದ್ದಾನೆ. ಅದು 100% ಹೌದು. ಬಟ್ ತನ್ನ ತಾಯಿಯನ್ನು 85, 89 ಇಯರ್ಸಲ್ಲಿ ಈ ರೀತಿ ಹೋಗುವಂತೆ ಮಾಡುವಂಥದ್ದು ನಿಜಕ್ಕೂ ಕೂಡ ತಪ್ಪು ಅಂತ ನನ್ನ ಅಭಿಪ್ರಾಯ. ಮನೆಯಲ್ಲಿ ಒಬ್ಬಂಟಿಗರಾಗಿದ್ದಾರೆ ಅಂತ ಹೇಳಿದರೆ ಅವನು ಆಸ್ಟ್ರೇಲಿಯಾ ಹೋಗಿ ಅಥವಾ ಈ ನಮ್ಮನೆ ಸಂಪಾದನೆ ಮಾಡಿ ಏನು ಗಳಿಸ್ತಾನೆ ಹೇಳುವಂಥದ್ದು ಬಹಳ ಒಂದು ಕ್ವಶನ್ ಮಾರ್ಕ್ ನನಗೆ ಕಾಣಿಸ್ತಾ ಇದೆ. ಕೇಳಿದೆ, ಎಷ್ಟು ವರ್ಷಕ್ಕೆ ಬರ್ತಾರೆ ಅವರು? 4 ಇಯರ್ಸ್ಗೆ ಒಂದು ಸಲ ಅಥವಾ 2 ಇಯರ್ಸ್ಗೆ ಒಂದು ಸಲ ಬರ್ತಾರೆ ಅಂತ ಹೇಳಿದರು. ಆ್ಯಂಡ್ ಶೀ ಈಸ್ ಕ್ರಾಸ್ಡ್ 85 ಇಯರ್ಸ್. ಸೊ ಈ ಒಂದು ವಿಚಾರದಲ್ಲಿ ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ಎಸ್, ಪ್ರತಿಯೊಬ್ಬರು ಕೂಡ ಔಟ್ಸೈಡ್ ಸ್ಟೇಟ್ ಆಗಿರ್ಬೋದು ಅಥವಾ ಔಟ್ಸೈಡ್ ಪ್ಲೇಸಲ್ಲಾಗಿರ್ಬೋದು, ಔಟ್ಸೈಡ್ ಕಂಟ್ರಿಯಲ್ಲಿ ಕೆಲಸ ಮಾಡುವಂಥದ್ದು ಸರ್ವೇ ಸಾಮಾನ್ಯ, ಮಾಡಲೇಬೇಕು. ನನ್ನಲ್ಲಿ ಕೇಳೋದಾದರೆ ದಿಸ್ ಇಸ್ ಅ ಟೈಮ್ ಟು ಅರ್ನ್. ಯು ಹ್ಯಾವ್ ಟು
ಅರ್ನ್ ಅಲ್ವಾ. ಯೋರ್ ರೆಸ್ಪಾನ್ಸಿಬಿಲಿಟಿ. ನೀವು ಕೇಳಬೇಕು ಏನು ನಿಮಗೆ ಅವಶ್ಯಕತೆ ಇದೆ, ನಿಮ್ಮ ಕಂಡೀಷನ್ ಯಾವ ರೀತಿ ಇದೆ, ಸ್ವಲ್ಪ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಟ್ರೈ ಮಾಡಿ. ನಿಮಗೆ ಭಾಳಷ್ಟು ಪ್ರಾಜೆಕ್ಟ್ಸ್ಗಳು ಸಿಗುತ್ತೆ, ತುಂಬ ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸ ಮಾಡ್ತೀರಾ ಅಂತ ಹೇಳಿದರೆ ಅಲ್ಲಿ ನಿಮಗೆ ಭಾಳಷ್ಟು ಟಾಸ್ಕ್ಗಳನ್ನು ಕೊಡ್ತಾರೆ. ಅಲ್ಲಿ ನಿಮಗೆ ನಿಮ್ಮ ಬ್ರೈನನ್ನು ಯೂಸ್ ಮಾಡಲಿಕ್ಕಾಗತ್ತೆ. ನಿಮ್ಮ ಪರ್ಸ್ನಲ್ ಲೈಫಲ್ಲಿ ನಿಮಗೆ ಬ್ರೈನನ್ನು ಯೂಸ್ ಮಾಡಲಿಕ್ಕೆ ಯಾಕೆ ಆಗೋದಿಲ್ಲ? ಇಟ್ಸ್ ಅ ಸ್ಮಾಲ್ ಮ್ಯಾಟರ್. ಈ ಒಂದು ಹೆಂಗಸ್ಗೆ ಅಟ್ಲೀಸ್ಟ್ ಒಂದು ಕೇರ್ ಟೇಕರನ್ನು ಅರೇಂಜ್ ಮಾಡ್ಬೋದಿತ್ತು. ಅಟ್ಲೀಸ್ಟ್ ವರ್ಷಕ್ಕೆ ಒಂದು ಸಲ ತಾಯಿಯ ಮುಖವನ್ನು ನೋಡುವಂಥದ್ದು, ತಂದೆಯ ಮುಖವನ್ನು ನೋಡುವಂಥದ್ದು, ಆ ಕೆಲಸವನ್ನು ಮಾಡ್ಬೋದು. ಮೊಮ್ಮಗಳ ಬಗ್ಗೆ ಬಹಳ ಖುಷಿಯಿಂದ ಹೇಳಿದರು. ಆ ಮೊಮ್ಮಗಳನ್ನು ಅಟ್ಲೀಸ್ಟ್ ಒಂದು ವಾರಕ್ಕೆ ಊರಿಗೆ ಬಂದು ಮುಖವನ್ನು ತೋರಿಸುವಂಥ ಕೆಲಸವನ್ನು ಮಾಡಬಹುದು. ಇಲ್ಲಿ 2 ಡಿವಿಷನ್ ಇದೆ ಆಯಿತಾ, ಒಂದು 2 ಪಂಗಡ ಅಂತ ಹೇಳ್ಬೋದು. ಒಂದು ನಾನು ಹೇಳಿದೆ ಅಲ್ಲ, ಮಗ ಇದ್ದಾನೆ, ವೆಲ್ ಸೆಟಲ್ಡ್ ಫ್ಯಾಮಿಲಿ, ಅವರ ಕಂಡೀಷನ್ ಈ ರೀತಿ ಇದೆ, ಓಕೆ. ಇನ್ನೊಂದು, ಅವ್ರಿಗೆ ಯಾರು ಕೂಡ ಇರೋದಿಲ್ಲ, ಅವ್ರಿಗೆ ಫ್ಯಾಮಿಲಿ ಇರೋದಿಲ್ಲ, ಫ್ಯಾಮಿಲಿ ಇದ್ದರೂ ಕೂಡ ಅವ್ರು ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ, ಅವರಿಗೆ ಮಕ್ಕಳಿರೋದಿಲ್ಲ, ಅವರು ದೂರ ಆಗಿರ್ತಾರೆ. ಆ ಒಂದು ಟೈಮಲ್ಲಿ ಐ ಗಾಟ್ ಎಂಕ್ವೈರಿ, ಸಚ್ ಎಂಕ್ವೈರಿ. ನನಗೆ ಈವಾಗಲೂ ನೆನಪಿದೆ, ಡಾಕ್ಟರ್ ಉದಯ್ ಕುಮಾರ್ ಅವರು ಒಂದು ಟೈಮಲ್ಲಿ ನನಗೆ ಹೆಲ್ಪ್ ಮಾಡಿರುವಂಥದ್ದು. ಒಂದು ಲೇಡಿ ಅಂದರೆ ಮೆಂಟಲಿ ತುಂಬ ಡಿಸ್ಟರ್ಬ್ಡ್ ಆಗಿದ್ದರು. ಸೊ ನೈಟ್ ಬಂದಿರುವಂಥ ಎಂಕ್ವೈರಿ ನನಗೆ ಏನು ಮಾಡಬೇಕು ಅಂತ ಅನಿಸಿರೋದಿಲ್ಲ. ಅಂದರೆ ಅವರು ಲಿಟ್ರಲಿ ರೋಡಲ್ಲೇ ಇದ್ದವರು ಆ್ಯಕ್ಚುಲಿ ಹೇಳೋದಾದರೆ. ಅಂದರೆ ಅವರಿಗೆ ಯಾರೂ ಇಲ್ಲ ಅಂತ ಒಂದು ಕಂಡೀಷನ್. ಒಂದು ಹಾಸ್ಪಿಟಲ್ ಟ್ರೀಟ್ಮೆಂಟ್ ಆಗುತ್ತೆ, ಮತ್ತೆ ರೋಡ್ಗೆ ಕಳಿಸ್ಲಿಕ್ಕೆ ಮನಸ್ಸು ನನಗೆ ಹೋಗ್ತಾ ಇರಲಿಲ್ಲ. ಶ್ರೀ ಸಾಯಿ ಸೇವಾ ಪ್ರತಿಷ್ಠಾನ ದೈಗೊಳಿ ಮಂಜೇಶ್ವರದಲ್ಲಿರುವಂತಹ ಒಂದು ಆಶ್ರಮ, ಬಹಳ ವಂಡರ್ಫುಲ್ ಪ್ಲೇಸ್. ನೀವೆಲ್ಲರೂ ಕೂಡ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದಾರೆ, ಈ ಒಂದು ಜಾಗಕ್ಕೆ ಹೋಗಿ. ಅಲ್ಲಿ ಡಾಕ್ಟರ್ ಉದಯ್ ಕುಮಾರ್ ಸರ್ ಅಂತ ನನಗೆ ಬಹಳ ಆತ್ಮೀಯರು. ಸೊ ಅವರಲ್ಲಿ ನಾನು ಈ ವಿಚಾರವನ್ನು ತಿಳಿಸಿದಾಗ, ಪಾಪ ಅವ್ರಿಗೆ ಆಲ್ರೆಡಿ ಅಲ್ಲಿ ಬಹಳಷ್ಟು ಮಂದಿ ಅಂದರೆ ಆಶ್ರಮದಲ್ಲಿ ಇದ್ದಾರೆ, ಅಲ್ಲಿ ಜಾಗನೇ ಇಲ್ಲ, ಹೌಸ್ಫುಲ್ ಅಂತ ಹೇಳ್ಬೋದು, ಅಂಥ ಕಂಡೀಷನ್. ಬಟ್ ಸ್ಟಿಲ್ ಹಿ ಡಿಂಟ್ ಸೇ ನೋ. ಆ ಲೇಡಿಯನ್ನು ಸೇಫಾಗಿ ಆ ಜಾಗಕ್ಕೆ ಹೋಗಿ ರೀಚ್ ಮಾಡಿಸುವಂಥದ್ದಾಗಿರ್ಬೋದು, ಅವರನ್ನು ಒಳ್ಳೆ ರೀತಿಯಲ್ಲಿ, ಇವಾಗಲೂ ಕೂಡ ಆ ಲೇಡಿಯಲ್ಲಿದ್ದಾರೆ, ಮೆಂಟಲಿ ಡಿಸ್ಟರ್ಬ್ಡ್ ಆಗಿದ್ದಾರೆ, ಅವರನ್ನು ಬಹಳ ಒಳ್ಳೆ ರೀತಿಯಲ್ಲಿ ನೋಡುವಂಥ ಕೆಲಸವನ್ನು ಕೆಲವೊಂದು ಆಶ್ರಮಗಳು ಮಾಡ್ತಾ ಇದೆ. ಕೆಲವು ಮಕ್ಕಳಿಗೆ ನೋಡಲಿಕ್ಕಾಗೋದಿಲ್ಲ, ಅವರು ಆಶ್ರಮಕ್ಕೆ ಹಾಕುವಂಥ ಕೆಲಸ. ಸೊ ಆವಾಗ ಒಂದು ಆಲೋಚನೆ ಮಾಡಿ, ನಿಮ್ಮನ್ನು ಇಷ್ಟು ವರ್ಷಗಳ ಕಾಲ ಹೆತ್ತು ಹೊತ್ತು ನಿಮ್ಮನ್ನು ಎಜುಕೇಷನ್ ನೋಡಿ, ಯಾರ್ಯಾರಲ್ಲಿ ಕಾಡಿಬೇಡಿ ಹೇಗೋ ಎಜುಕೇಷನ್ ಮಾಡಿಸಿ, ನಿಮ್ಮನ್ನೆಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿ, ಅಲ್ಟಿಮೇಟಾಗಿ ಕೆಲವರು ಮನೆಯಲ್ಲೇ ಆಶ್ರಮದ ರೀತಿಯಲ್ಲಿ ಇರ್ತಾರೆ, ಮತ್ತು ಕೆಲವರು ಆಶ್ರಮಕ್ಕೆ ಹಾಕ್ತಾರೆ. ಸ್ವಲ್ಪ ಯೋಚನೆ ಮಾಡಿ, ಈ ಒಂದು ಥಿಂಕಿಂಗ್ ಇದೆಯಲ್ಲ ತುಂಬ ಡಿಸ್ಟರ್ಬ್ ಮಾಡ್ತಾ ಇದೆ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡುವ ಅಂತ ಹೇಳುವಂಥ ಉದ್ದೇಶದಲ್ಲಿ ನಾನು ಮಾಡಿರುವಂಥದ್ದು. ಪೇರೆಂಟ್ಸನ್ನು ಆಶ್ರಮಕ್ಕೆ ಹಾಕುವಂತಹ ಕೆಲಸ ಖಂಡಿತವಾಗಿಯೂ ಮಾಡಬೇಡಿ. ಯಾವುದೇ ದೇಶ, ಯಾವುದೇ ಕಂಟ್ರಿಯಲ್ಲಿ ಎಲ್ಲೇ ಇರಿ ನೀವು, ದಯವಿಟ್ಟು ಅವರನ್ನು ನಿಮ್ಮ ಜೊತೆ ಇಟ್ಕೊಳ್ಳುವಂಥ ಕೆಲಸವನ್ನು ಮಾಡಿ. ಈ ರೀತಿ ಆರ್ಫನೇಜ್ ನಂಬರ್ಸ್ ಜಾಸ್ತಿ ಆಗ್ತಾ ಇದೆ. ಯಾವ ಆರ್ಫನೇಜ್ ಕೇಳಿದ್ರು ಹೌಸ್ಫುಲ್ ಹೇಳುವಂತಹ ಮೆಸೇಜ್ ನನಗೆ ಬಂದಾಗ ನಿಜಕ್ಕೂ ಕೂಡ ಬೇಜಾರಾಗುವಂಥದ್ದು. ನಮ್ಮ ಹತ್ರ ಇನ್ನೊಂದು ಕನ್ಸ್ಟ್ರಕ್ಷನ್ ನಾವು ಮಾಡ್ತಾ ಇದ್ದೀವಿ, ಆಶ್ರಮವನ್ನು ಹೇಳುವಂಥ ಮಾತುಗಳು ಎಷ್ಟು ಮನಸ್ಸಿಗೆ ನೋವಾಗುತ್ತೆ ಅಂತ ಹೇಳಿದರೆ, ಒಂಥರ ಮೂವಿ ಹೌಸ್ಫುಲ್ ಆಗಿದೆ ಅಂತ ಹೇಳಿದರೆ ಕೇಳುವಾಗ ಖುಷಿಯಾಗುತ್ತೆ. ಆಶ್ರಮಗಳು ಹೌಸ್ಫುಲ್ ಆಗಿದೆ ಅಂತ ಹೇಳಿದರೆ ನಮ್ಮ ಎಥಿಕ್ಸ್ಗಳು, ನಮ್ಮ ಮೌಲ್ಯಗಳು, ನಾವು ಎಲ್ಲಿದ್ದೇವೆ ಹೇಳುವಂಥದ್ದನ್ನು ನಮಗೆ ತೋರಿಸುತ್ತೆ. ಸೊ ಹಾಗಾಗಿ ಆಶ್ರಮಗಳ ಸಂಖ್ಯೆ ಕಮ್ಮಿ ಆಗಲಿ ಅಂತ ಹೇಳುವಂಥದ್ದು ನನ್ನ ಆಸೆ. ಪ್ರತಿಯೊಂದು ವಿಚಾರಗಳು ಕೂಡ ಮನೆಯಲ್ಲೇ ಬೆಳಗಬೇಕು, ಮನೆಯಲ್ಲೇ ಬೆಳಿಬೇಕು ಅಲ್ವಾ. ಕೆಲವೊಂದು ವಿಚಾರಗಳು, ಕೆಲವೊಂದು ಥಿಂಕಿಂಗ್ಗಳು ಏನಿದೆ, ಈ ಪೇರೆಂಟ್ಸ್ಗಳನ್ನು ಆಶ್ರಮಕ್ಕೆ ಹಾಕುವಂಥ ಒಂದು ಥಿಂಕಿಂಗ್ ಎಲ್ಲಿ ಬಿಲ್ಡಪ್ ಆಯಿತು, ನೀನು ಯಾವ ಜಾಗದಲ್ಲಿದೆಯಾ ಆ ಪೇರೆಂಟ್ಸನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ಬೋದಲ್ವಾ, ಅಥವಾ ಏನಾದರೂ ಒಂದು ವ್ಯವಸ್ಥೆಯನ್ನು ಮಾಡಬಹುದಲ್ವಾ. ಎಷ್ಟು ಕಠಿಣವಾದಂತಹ ನಿರ್ಧಾರ ಅದು, ಒಂದು ಪೇರೆಂಟ್ಸನ್ನು ಆಶ್ರಮಕ್ಕೆ ಹಾಕುವಂಥದ್ದು ಅಥವಾ ರೋಡಲ್ಲಿ ಬಿಟ್ಟು ಹೋಗುವಂಥದ್ದು, ಒಂದೊತ್ತು ಊಟಕ್ಕೂ ಕೂಡ ಅವರು ಸ್ಟ್ರಗಲ್ ಮಾಡುವಂಥದ್ದು. ಸೊ ಇದು ಯಾವತ್ತೂ ಕೂಡ ನಿಮಗೆ ಒಳ್ಳೆಯದಲ್ಲ. ಅವ್ರಿಗೆ ಹೆಲ್ತ್ ರಿಲೇಟೆಡ್ ಇಶ್ಯೂಸ್ ಇದೆ ಅಂತ ಹೇಳಿದರೆ ಅವರ ಜೊತೆ ಯಾವತ್ತೂ ಕೂಡ ಇರುವಂಥ ಕೆಲಸ, ಅಥವಾ ದೂರದ ಊರಲ್ಲಿ ಇದ್ದರೂ ಕೂಡ ಅದಕ್ಕೆ ಸ್ಪಂದನೆಯನ್ನು ನೀಡುವಂಥದ್ದು ಅಥವಾ ಫಿನಾನ್ಷಿಯಲ್ ಸಪೋರ್ಟನ್ನು ನೀಡುವಂಥದ್ದು. ಅಟ್ಲೀಸ್ಟ್ ಫೋನ್ ಕಾಲಲ್ಲಿ ಏನಾಗಿದೆ ಸ್ವಲ್ಪ ಇನ್ವೆಸ್ಟಿಗೇಟ್ ಮಾಡಿ ಅವರ ಲೈಫ್ನ ಬಗ್ಗೆ. ಸೊ ದಟ್ ಫೀಲ್ಸ್ ಬೆಟರ್. ಇಂಥ ವಿಚಾರಗಳನ್ನು ನಾನು ಯಾಕೆ ಶೇರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ, ಇತ್ತೀಚಿನ ದಿನದಲ್ಲಿ ಬಹಳಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಆಶ್ರಮಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇದಕ್ಕೆ ರೀಸನ್ ಏನು? ಇದನ್ನು ನೀವು ಅರ್ಥ ಮಾಡಿದ್ರೆ ನಾನು ಇಷ್ಟು ಮಾತಾಡಿದ ಒಂದು ವಿಚಾರ ಏನಿದೆ ಅದು ನಿಮಗೆ ರಿಯಲೈಸ್ ಆಗುತ್ತೆ. ಸೊ ಹಾಗಾಗಿ ಮತ್ತೆ ಒಂದು ಹೊಸ ವಿಚಾರದ ಜೊತೆಗೆ ನಿಮ್ಮ ರಶ್ಮಿ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್.